ಸಾಕಷ್ಟು ಕಲಾವಿದರಿಗೆ ಕಂಠದಾನವನ್ನು ಮಾಡ್ತಿದ್ದಂತಹ ಪ್ರಿಯಾಂಕಾ ಅವರು ಈಗ ಕುಡುಕ್ ನನ್ನ ಮಕ್ಕಳು ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಷ್ಟು ದಿನ ಹೀರೋಯಿನ್ಗಳ ಒಂದು ವಾಯ್ಸ್ ಮೂಲಕ ಅವರ ವಾಯ್ಸನ್ನು ಕೇಳ್ತಾ ಇದ್ರೆ, ಈಗ ಅವರ ಅಭಿನಯವನ್ನ ಈ ಒಂದು ಸಿನಿಮಾದ ಮೂಲಕ ನೋಡುವಂತಹ ಭಾಗ್ಯ ಸಿಕ್ಕಿದೆ. ಒಂದಷ್ಟು ವಿಚಾರಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಕುಡುಕ್ ನನ್ನ ಮಕ್ಕಳು ಸಿನಿಮಾದಲ್ಲಿ ಯಾವ ಪಾತ್ರವನ್ನ ಮಾಡ್ತಾ ಇದ್ರೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಅದು ಬಂದು ಪಾತ್ರ ಸರ್ ಏನು ಮಾಡಿದ್ದಾರೆ, ಇವರು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ, ಸೊ ಅದನ್ನು ಹೇಳೋ ಹಾಗಿಲ್ಲ. ಒಟ್ನಲ್ಲಿ ಇದರಲ್ಲಿ ಇದ್ದೀನಿ ನಾನು, ಸೊ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ. ಮೇನ್ ಲೀಡ್ ಕ್ಯಾರೆಕ್ಟ್ರೆ, ಬಟ್ ಅದು ಸದ್ಯಕ್ಕೆ ಹೇಳಬೇಡಿ ಅಂದಿರೋದ್ರಿಂದ ಸೊ ರಿವೀಲ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಈಗ ಡಬ್ಬಿಂಗ್ ಅಂದ ತಕ್ಷಣ ಸಾಕಷ್ಟು ಜನ ಕಲಾವಿದರಿಗೆ ನೀವು ನಿಮ್ಮ ಕಂಠದಾನವನ್ನ ಮಾಡಿದ್ರ. ಸೊ ಯಾವ ಪಾತ್ರಗಳಿಗೆ ಹಾಗೆ ಯಾವ್ಯಾವ ನಟಿಮಣಿಯರು ಮಾಡಿದಿರಾ ಅಂತ? ಆಲ್ಮೋಸ್ಟ್ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಜನರಲ್ಸ್ ಎಲ್ಲ ಆಲ್ಮೋಸ್ಟ್ ಹೀರೋಯಿನ್ ಅನ್ನೋದಕ್ಕಿಂತ ಸಹ ಕಲಾವಿದರುಗಳಿಗೆ ನನ್ನ ವಾಯ್ಸ್ ಕೊಟ್ಟಿದ್ದೀನಿ ಸರ್. ಯಾವುದಾದ್ರೂ ಒಂದು ಹೀರೋಯಿನ್ಗೆ ಅಥವಾ ಸಹ ಕಲಾವಿದರಿಗೆ ಹೇಳಿರುವಂತಹ ಒಂದು ವಾಯ್ಸ್ ಕಂಠದಾನವನ್ನ ಈಗ ಹೇಳೋದಾದ್ರೆ? ಅದು ಸೀರಿಯಲಲ್ಲಿ ಮಾಡ್ತಾ ಇದ್ದೀನಿ, ವಾಯ್ಸ್ ಡಬ್ಬು ವಿಲನ್ಗೆ. ಅದೊಂದು ಫೋನ್ ಕಾಲ್, ಒಂದು ಇದು, ನೀನನ್ನ ಮನೆ ಕೆಲಸಕ್ಕೆ ಇಟ್ಕೊಂಡಿರೋದು ಮನೆ ಕೆಲಸ ಮಾಡೋದಿಕ್ಕ ಅಥವಾ ಫೋನಲ್ಲಿ ನಿನ್ನ ಗಂಡನ ಜೊತೆ ಚಕ್ಕಂದ ಆಡೋದಿಕ್ಕ? ಎಸ್, ಡಬ್ಬಿಂಗ್ ಮಾಡಬೇಕಾದ್ರೆ ಆಕ್ಟಿಂಗ್ ಮಾಡಬೇಕು ಅನ್ನೋವಂಥ ವೇರಿಯೇಷನ್ಸ್ ಅಲ್ಲಿ ನಿಮ್ಗೂ ಕೂಡ ಅನ್ಸುತ್ತೆ. ಬಿಕಾಸ್ ಯಾಕಂತಂದ್ರೆ ಸಾಕಷ್ಟು ಜನ ನಟಿಮಣಿಯರಿಗೆ ಹೇಳಿರ್ತೀರ ನೀವು ಡಬ್ಬಿಂಗ್ ಅನ್ನ. ಸೊ ಅಂತ ಟೈಮಲ್ಲಿ ನಮ್ಗೆ ಅವಕಾಶ ಸಿಕ್ಕಿದೆ ಅಂತಂದಾಗ ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ? ಖಂಡಿತ, ನಾನು ವಾಯ್ಸ್ ಡಬ್ ಮಾಡುವಾಗಲೇ ಆಲ್ಮೋಸ್ಟ್ ಅವ್ರದ್ದು ಅಭಿನಯಕ್ಕೆ ತಕ್ಕಂತೆ ನಾವು ಆ್ಯಕ್ಟಿಂಗ್ ಮಾಡಿಕೊಂಡೇ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅದು ವಾಯ್ಸ್ ಇದೇ ಬರೋದೇ ಇಲ್ಲ. ಸೊ ಹಾಗಾಗಿ ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿ ರೆಡಿಯಾಗಿದ್ದೀನಿ ಸಿನಿಮಾದಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು. ಬೇರೆ ಡಬ್ಬಿಂಗ್ ಆಯಿತು, ಆ್ಯಕ್ಟಿಂಗ್ ಆಯಿತು, ಅದು ಬಿಟ್ಟು ಬೇರೆ ಏನೆಲ್ಲ ಮಾಡ್ತಿರ್ತೀರಾ? ಕಥಕ್ ಡ್ಯಾನ್ಸರ್, ನಾನು ಕಥಕ್ ಕೂಡ ಕಲಿತಾ ಇದ್ದೀನಿ 2 ವರ್ಷದಿಂದ. ಸೊ ಅದೊಂದೇ ಹಾಬಿ, ಇನ್ಯಾವುದೂ ಇಲ್ಲ. ಫೈನಲಿ ಏನು ಹೇಳ್ತೀರಾ ಮೇಡಮ್? ಫೈನಲಿ ನನಗೆ ಇದರಲ್ಲಿ ಕುಡುಕ್ ನನ್ನ ಮಕ್ಕಳು ಅನ್ನೋ ಸಿನಿಮಾದಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಆಸ್ಕರ್ ಕೃಷ್ಣ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ 10 ವರ್ಷದಿಂದ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ. ಅಗೇನ್ ಅವರು ನನ್ನನ್ನು ಹುಡುಕ್ಬಿಟ್ಟು ಕರೆ ಮಾಡಿಬಿಟ್ಟು ನನಗೆ ಪ್ರಿಯಾ ಈ ಥರ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿ ಕರೆದ್ಬಿಟ್ಟು ಈ ಪಾತ್ರ ಕೊಟ್ಟಿದ್ದಾರೆ. ಅದಕ್ಕಂತೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಾಸ್ ಟಿ ವಿ ಅಲ್ಲ ನಮ್ಮದು, ಸೊ ನನ್ನನ್ನು ಕೂರಿಸ್ಬಿಟ್ಟು ಇಷ್ಟೊತ್ತು ನನಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಪ್ರಿಯಾಂಕಾ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.